ಸರ್ ಆಲ್ವೇಸ್ ಇಟ್ಸ್ ಅನ್ ಓವರ್ವೆಲ್ಮಿಂಗ್. ನಿಜವಾಗ್ಲೂ ನಾವು ಶ್ರಮ ಪಡ್ತಿರೋದೇ ಸ್ಟೂಡೆಂಟ್ಸ್ ಕ್ಲಿಕ್ ಆಗಲಿ ಅಂತ. ನಾವು ಎಲ್ಲೋ ಒಂದು ಮುಂಚೆಯಿಂದನೂ ನಾವು ಈ ಎಕ್ಸಾಮ್ಗೆ ಪ್ರಯತ್ನ ಪಟ್ಟು ನಾವೆಲ್ಲೋ ಆಗ್ದಲೇ ಇದ್ದಾಗ ಅವ್ರ ಕನಸನ್ನ ಅವ್ರು ರೀಚ್ ಆದಾಗ ನಾವೆಲ್ಲ ನಮ್ಮ ಕನಸನ್ನು ರೀಚ್ ಆಗುವಂಥ ಫೀಲಿಂಗ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ರಾತ್ರಿ ಹಗಲು ಹೋರಾಟ ಮಾಡೋದೇ ಅವ್ರನ್ನ ಎಲ್ಲರೂ ಒಂದು ಗುರಿ ಮುಟ್ಟಿಸ್ಬೇಕು ಅಂತಾನೆ. ಆ ನಿಟ್ಟಿನಲ್ಲಿ ಸರ್ವ ಪ್ರಯತ್ನ ನಡೀತಾನೆ ಇರ್ತದೆ. ಸರ್ ಒಬ್ಬರು ಸ್ಟೂಡೆಂಟು ಯಾರೇ ಒಂದು ಇನ್ಸ್ಟಿಟ್ಯೂಟಿಗೆ ಬಂದಾಗ ಅವರು ಬೇರೆ ಬೇರೆ ಕೋರ್ಸ್ ಮಾಡ್ಕೊಂಬಂದಿರ್ತಾರೆ. ಇಂಜಿನಿಯರ್ ಆಗಿರ್ಬೋದು, ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬರ್ತಾರೆ, ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇರ್ತಾರೆ, ಕೆಲವರು ಡಾಕ್ಟ್ರಾಗಿ ಬಂದಿರ್ತಾರೆ. ಬಟ್ ಅವ್ರು ಇಲ್ಲಿಗೆ ಬಂದಾಗ ಕಂಪ್ಲೀಟ್ಲಿ ಸಿಲೆಬಸ್ ಬೇರೆಯೇ ಇರುತ್ತೆ. ಅವ್ರಿಗೆ ಕಂಪ್ಲೀಟಾಗಿ ಏನೂ ಗೊತ್ತಿರಲ್ಲ ಸರ್. ಸೊ ಇನ್ಕ್ಲೂಡಿಂಗ್ ಯಾರೇ ಬಂದ್ರೂ ಯಾರಿಗೂ ಏನೂ ಗೊತ್ತಿರಲ್ಲ ಈ ಎಕ್ಸಾಮ್ ಪ್ರೊಸೆಸ್ಸು. ಸೊ ಫಾರ್ಮೋಸ್ಟ್ ನಮ್ದೇನಿದೆ ಕೌನ್ಸಿಲಿಂಗ್ ಮೆಥಡ್ ಏನಿದೆ ತುಂಬಾ ಇಂಪಾರ್ಟೆಂಟ್ ನಾವು. ಸೊ ಆ ಕೌನ್ಸಿಲಿಂಗ್ ಮೆಥಡಲ್ಲಿ ಅವ್ರಿಗೆ ಫಸ್ಟು ಎಕ್ಸಾಮಿನೇಷನ್ ಪ್ರೊಸೆಸ್ ಎಕ್ಸ್ಪ್ಲೇನ್ ಮಾಡಿ ಯಾವ ರೀತಿ ಓದಬೇಕಾಗತ್ತೆ ಎಲ್ಲನೂ ಹೇಳ್ಕೊಡ್ತೀವಿ. ಅದೇ ರೀತಿ ನಾವು ಒಂದು ತುಂಬ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಅಂದರೆ ಫೌಂಡೇಶನ್ ಕೋರ್ಸ್. ಯಾರು ಡಿಗ್ರಿ ಓದ್ತಿರೋಂಥ ಹುಡುಗರು ಏನಿದ್ದಾರೆ ಅವ್ರಿಗೋಸ್ಕರನೇ ಒಂದು ಕ್ಯೂರೇಟೆಡ್ ಸುಮಾರು 5 ವರ್ಷದಿಂದ ತುಂಬ ಚೆನ್ನಾಗಿ ನಡೀತಿದೆ. ನಾವೇನು ಮಾಡ್ತಿದ್ದೀವಿ, PUC ಮುಗಿಸಿ ಡಿಗ್ರಿಲಿ ಓದ್ತಿರೋಂಥ ಹುಡುಗರಿಗೆ ನಾವೊಂದು 6 ತಿಂಗಳು ವೀಕೆಂಡ್ ಕೋರ್ಸಸ್ ಮಾತ್ರ ಮಾಡ್ತೀವಿ ಸರ್. ಸೊ ಅವ್ರಿಗೇನು ಅಂತಂದರೆ ಈ ಕೋರ್ಸಸ್ ಬಗ್ಗೆ, ಈ ಕೋರ್ಸಲ್ಲಿ NCERTs ಆಗಿರ್ಬೋದು, ಸಿಲೆಬಸ್ ಓರಿಯೆಂಟೇಷನ್ ಆಗಿರ್ಬೋದು, ರೈಟಿಂಗ್ ಪ್ರಾಕ್ಟೀಸ್ ಆಗಿರ್ಬೋದು, ಅವರು ಡಿಗ್ರಿ ಮುಗಿಸೋ ಅಷ್ಟೊತ್ತಿಗೆ ಈ ಎಕ್ಸಾಮ್ ಏನು ಅನ್ನೋದು ತಿಳ್ಕೊಂಬಂದ್ಬಿಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ಅವ್ರು ಪ್ರಾಪರ್ ಕೋರ್ಸಿಗೆ ಬಂದಾಗ ಅವ್ರಿಗೇನು ಎಲ್ಲೂ ವಿಷಯಗಳು ಹೊಸದು ಅನ್ನಿಸ್ತಿರಲ್ಲ. ಬಟ್ ಅದರಿಂದ ಅವರು ಕ್ಲಾಸಸ್ ಬಂದಾಗ ಅವ್ರಿಗೆ ಆಲ್ರೆಡಿ ರಿವಿಷನ್ ಶುರು ಆಗಿರುತ್ತೆ, ಒಂದು ಕಂಫರ್ಟ್ ಇರುತ್ತೆ. ಸೊ ಅದರಿಂದ ಅವ್ರಿಗೆ ಬೆನಿಫಿಟು ಆಗುತ್ತೆ ಸರ್. ಸರ್ ಎಲ್ಲ ಒಂದು ಕಡೆ ಗುರುಗಳು ತನ್ನ ಸ್ಟೂಡೆಂಟ್ಸ್ ಪಾಸ್ ಆಗಲೇಬೇಕು, ತುಂಬ ಪರಿಶ್ರಮ ಪಡ್ತಿದ್ದಾರೆ, ಅದಕ್ಕೊಂದು ಬೆಲೆ ಸಿಗಲೇಬೇಕು ಅಂತ ನಿಷ್ಕಲ್ಮಶವಾಗಿ ದುಡಿಯುವಂಥ ಒಂದು ಜೀವಿ ಬಂದು ಗುರುಗಳು. ಹೌದು ಸರ್. ಸೊ ಗುರುಗಳಿಗೆ ನೀವೇ ಆ ಗುರುಗಳಾಗಿ ಹೌ ವಾಸ್ ದ ಫೀಲ್ ಸರ್, ಲೈಕ್ ತಮ್ಮದೇ ಆದಂತಹ ಒಂದು ಸ್ಟೂಡೆಂಟ್? ಸರ್ ಖಂಡಿತ ಸರ್, ಎಕ್ಸೈಟ್ಮೆಂಟ್ ಯಾವತ್ತೂ ಇದ್ದೇ ಇರುತ್ತೆ. ಬಟ್ ನಿರಂತರವಾಗಿ ರಿಸಲ್ಟ್ಸ್ ಕೊಡುವಂಥ ಚಾಲೆಂಜು ನಮ್ಮ ಮೇಲೆ ಮುಂದೇನೂ ಬರುತ್ತೆ. ಈ ವರ್ಷ ಕೊಟ್ಟು ಅಂತಂದರೆ ಮುಂದಿನ ವರ್ಷ ಸ್ಟೂಡೆಂಟ್ಸ್ಗೆ ಇವ್ರು ಇನ್ಸ್ಪಿರೇಷನ್ ಆಗಿರ್ತಾರೆ. ಸೊ ಇವ್ರ ಇನ್ಸ್ಪಿರೇಷನ್ನ ತೊಗೊಂಡು ನಾವು ಇವರಿಂದ ಏನು ಇವ್ರಿಗೆ ಅಥವಾ ಏನು ತಯಾರಿ ಮಾಡಿಸ್ತಿದ್ದೋ ಅದರಿಂದ ಏನು ಕಲಿಕೆ ಆಗಿರುತ್ತೆ ಅದನ್ನು ಬರೋವಂಥ ಸ್ಟೂಡೆಂಟ್ಸ್ಗೆ ನಾವು ಹೇಗೆ ಪಾಸ್ ಆನ್ ಮಾಡ್ತೀವಿ ಅದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಪ್ರೊಸೆಸ್ಸು ಕೆಲವರಿಗೆ ಸ್ಟೂಡೆಂಟ್ಸ್ಗೆ ಈಸಿಯಾಗಿ ಅರ್ಥ ಆಗುತ್ತೆ, ಕೆಲವರಿಗೆ ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡೋರು ಇರ್ತಾರೆ, ಕೆಲವರು 6-7 ವರ್ಷ ಆದ್ರೂ ಇಲ್ಲೇ ಇದ್ದು ಪ್ರಿಪ್ರೇಷನ್ ಮಾಡ್ತಾನೆ ಇರ್ತಾರೆ, ಅವ್ರಿಗೆ ಕೆಲವು ವಿಚಾರಗಳು ಅರ್ಥನೇ ಆಗ್ತಿರಲ್ಲ. ಸೊ ಆ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಸಮಯ ಹಿಡಿಯುತ್ತೆ. ಬಟ್ ನಿರಂತರವಾಗಿ ಪ್ರಯತ್ನ ಪಟ್ಟರೆ ಇಂದಲ್ಲ ನಾಳೆ ಒಂದು ಸಕ್ಸಸ್ಸನ್ನು ಕಾಣ್ಬೋದು ಸರ್ ಅವರು. ಇಂಡಿಯಾ ಫಾರ್ IAS ಸಂಸ್ಥೆ ಶುರುವಾಗಿ 5 ವರ್ಷ ಆಗಿದೆ. ಆ ಸಂಸ್ಥೆಯಲ್ಲಿ ನಾವು ಅವಾಗಲಿಂದನೂ ಫೌಂಡಿಂಗ್ ಮೆಂಬರ್ ಆಗಿ ಸೊ ವರ್ಕ್ ಮಾಡ್ತಿದ್ದೀವಿ. ಸೊ ಮೆಂಟರ್ ಆಗಿ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ತಾ ಮತ್ತು ಸ್ಟೂಡೆಂಟ್ಸ್ ಇಂಟ್ರ್ಯಾಕ್ಷನ್ ಮಾಡ್ತಾ ಸೊ ಮತ್ತು ಅವ್ರಿಗೆ ಗೈಡೆನ್ಸ್ ಕೊಡ್ತಾನು ಇನ್ಸ್ಟಿಟ್ಯೂಟಲ್ಲೇ ಇದ್ದೀವಿ ಸರ್. ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ಕೇದಾರ್ ಅಂತ. ನಾನು 1979 ಬ್ಯಾಚ್ IAS ಕರ್ನಾಟಕ ಅಕಾಡೆರು. ಈ ಸಂಸ್ಥೆಗೆ ಸದ್ಯದಲ್ಲಿ ಚೇರ್ಮನ್ ಆಗಿ ಭಾಳ ವರ್ಷಗಳಿಂದ ಕೆಲಸ ಮಾಡ್ತೀನಿ. ಸರ್ ಈಗ ಇದೇ ಸಂಸ್ಥೆ ಚೇರ್ಮನ್ ಆಗಿಲ್ಲ, ಇದೇ ಸಂಸ್ಥೆಯಲ್ಲಿ ಕರ್ನಾಟಕದ ಪ್ರಥಮ ಸ್ಥಾನ ಬಂದಿದೆ, ಹೇಗೆ ಅನ್ನಿಸ್ತಿದೆ ಸರ್? ಭಾಳ ಹೆಮ್ಮೆ ಆಗ್ತದೆ, ಭಾಳ ಅದು ಕೂಡ ಮತ್ತೆ ಅವರು ಭಾಳ ತುಂಬ ಕಷ್ಟಪಡ್ತಾ ಇದ್ರು. ಕಿರಣ್ ಅವರು ತುಂಬ ಹುಮ್ಮಸ್ಸಿನಿಂದ ಡಿಟರ್ಮಿನೇಷನಿಂದ ಕೆಲಸ ಮಾಡಿದ್ದಾರೆ. ಸೊ ಇಟ್ಸ್ ಭಾಳ ಹೆಮ್ಮೆ. ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಒಳ್ಳೆ ಬರ್ತದೆ ಅನ್ನೋ ಒಂದು ಆಸೆ ನಮ್ಮನ್ನು ಹುಟ್ಟಿಸಿದ್ರು. ಸರ್ ಒಂದು ನಾನು ವಿಷಯ ಕೇಳ್ಪಟ್ಟೆ, ತಾವು ಕೂಡ ಅದೇ ಮೂಲದವರು, ಅವರು ಕೂಡ ಅದೇ ಮೂಲದವರು, ನಿಮಗೆ ಅದರಲ್ಲಿ ಇದಕ್ಕಿಂತ ಒಂದು ಸ್ವಲ್ಪ ತುಂಬ ಖುಷಿ ಇದೆ ಅಂತ. ನಾನು ಉತ್ತರ ಕರ್ನಾಟಕಕ್ಕೆ ಪೋಸ್ಟ್ ಆದವನು. ನಾನು ಕೋಲಾರ ಜಿಲ್ಲೆ ಮೂಲತಃ, ಆದರೆ ನನ್ನ ಮೊದಲನೇ ಹುದ್ದೆನೇ ಗುಲ್ಬರ್ಗ ಇತ್ತು. ಯಾದಗಿರಲ್ಲಿ AC ಆಗಿದ್ದೆ, ಬಿಜಾಪುರದಲ್ಲಿ DC ಆಗಿದ್ದೆ, ಬೆಳ್ಳಾರಿನಲ್ಲಿ DC ಆಗಿದ್ದೆ. ಅದರಿಂದ ನನಗೆ ಆ ಭಾಗಗಳಲ್ಲಿ ಅಭಿಮಾನ ಇದೆ. ಆ ಭಾಗಗಳಲ್ಲಿ ಈ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬಗ್ಗೆ ಅವ್ರಿಗೆ ಜನಗಳಿಗೆ ಗೊತ್ತಿರಲ್ಲ. ಸೊ ನಾನು ಶ್ರೀನಿವಾಸ್ ಅವರು ಹಲವಾರು ಬಾರಿ ಈ ಜಿಲ್ಲೆಗಳಿಗೆಲ್ಲ ಹೋಗಿ ಜನಗಳಿಗೆಲ್ಲ ಮಂದಟ್ಟು ಮಾಡಿ UPSC ಅಂದ್ರೇನು, IAS ಅಂದ್ರೇನು ಅಂಥೇಳಿ, ಹೇಗೆ ಓದ್ಬೋದು ಅಂಥೇಳಿ ಮಾಡ್ತೀವಿ. ಸೊ ಅದು ಒಂದು ಹೆಮ್ಮೆ. ಆ ಭಾಗದಿಂದ ಈಗ ನಾನು ಫಸ್ಟ್ 10 ವರ್ಷ ನಾನು ಈ ಪ್ರಯತ್ನ ಮಾಡಿದಾಗ 80ರಲ್ಲಿ ಯಾರೂ ಇರಲಿಲ್ಲ, ಒಬ್ಬರೂ ಇರಲಿಲ್ಲ ಆ ಭಾಗದವರು. ಈಗ ಭಾಳ ಜನ ಬರ್ತಾ ಇದ್ದಾರೆ, ಅದೊಂದು ಹೆಮ್ಮೆ. ಸರ್ ಫೈನಲಿ how you are proud that you are student?
ಗ್ರೇಟ್ ಪರ್ಸನ್, ಇಸ್ ವೆರಿ ನೈಸ್ ಪರ್ಸನ್. ಹಿ ವಿಲ್ ಹ್ಯಾವ್ ಎ ವೆರಿ ಬ್ರೈಟ್ ಫ್ಯೂಚರ್. ಅವ್ರಿಗೆ ತುಂಬ ಕಮಿಟ್ಮೆಂಟ್ ಇದೆ. ಸೊ ಅವ್ರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ನನಗೆ ಗ್ಯಾರಂಟಿ. ಸರ್ ಅಬೌಟ್ ದಿಸ್ ಇನ್ಸ್ಟಿಟ್ಯೂಟ್, ಈ ಇನ್ಸ್ಟಿಟ್ಯೂಟ್ ಕೆಲಸ ಅಂತಂದ್ರೆ ನಾನು ತಮ್ಗೆ ಹೇಳ್ದಂಗೆ 2-3. ಒಂದು, ನಾವು ಭಾಳಷ್ಟು ಬೇರೆ ಬೇರೆ ಕಡೆಯಿಂದ ಜನಗಳಿಗೆ ಇದರ ಬಗ್ಗೆ ಮಂದಟ್ಟು ಮಾಡೋಕ್ಕೆ ಹೋಗ್ತೀವಿ. 2ನೇದು, ನಾವು ಹಲವಾರು ಜನಗಳನ್ನ ಡೊನೇಷನ್ ತೊಗೊಂಡು ಬಡವರು ಯಾರು ಇಲ್ಲಿಗೆ ಬಂದರೆ ಅವರಿಗೆ ಅನುಕೂಲ ಮಾಡ್ಕೊಳ್ಳೋಕೆ ಸ್ಕಾಲರ್ಶಿಪ್ ಥರ ಮಾಡಿಸ್ಕೊಡ್ತೀವಿ. 3, ಕಂಟಿನ್ಯೂಸ್ ಆಗಿ ನಾವು ಮಾನಿಟರ್ ಮಾಡ್ತೀವಿ. ಅವ್ರು ನಾವು ಸ್ಟೂಡೆಂಟ್ ಅನ್ನೋ ಒಂದ್ರ ಬದಲು ನಮ್ಮ ಒಂದು ಕುಟುಂಬದ ಒಬ್ಬರು ಸದಸ್ಯರು ಅಂತಾನೆ ಅವ್ರಿಗೆ ಕಂಟಿನ್ಯೂಸ್ ಆಗಿ ನಾವು ಮಾಡ್ಕೊಂಡು ಹೋಗ್ತೀವಿ. ಸೊ ಡೀಪಾಗಿ 1-to-1 ಇಂಟ್ರಾಕ್ಷನ್ಸ್ ಮಾಡ್ತೀವಿ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLC 2025 ಪುಟ್ಟಣ್ಣ ಕಾಂಗ್ರೆಸ್ MLC, ಛಲವಾದಿ ನಾರಾಯಣಸ್ವಾಮಿ ಬಿಜೆಪಿ MLC, BG ಪಾಟೀಲ್ ಬಿಜೆಪಿ MLC, ದಿನೇಶ್ ಗೂಳಿಗೌಡ ಕಾಂಗ್ರೆಸ್ MLC, BK ಹರಿಪ್ರಸಾದ್ ಕಾಂಗ್ರೆಸ್ MLC, ಮಧು ಜಿ ಮಾದೇಗೌಡ ಕಾಂಗ್ರೆಸ್ MLC, ಶರವಣ JDS MLC, ರಾಜಣ್ಣ ರಾಜೇಂದ್ರ ಕಾಂಗ್ರೆಸ್ MLC, MR ಸೀತಾರಾಮ್ ಕಾಂಗ್ರೆಸ್ MLC, ಸಲೀಂ ಅಹಮದ್ ಕಾಂಗ್ರೆಸ್ MLC, DS ಅರುಣ್ ಬಿಜೆಪಿ MLC, S ರವಿ ಕಾಂಗ್ರೆಸ್ MLC. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLC ಯಾರು ಕಮೆಂಟ್ ಮಾಡಿ.